ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿಂದು ನಡೆದ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಗೈರಾಗಿದ್ದ ನಗರಸಭೆ ಆಯುಕ್ತರ ವಿರುದ್ಧ ಸಿಟ್ಟಾದರು. ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಮಾಧ್ಯಮಗಳಲ್ಲಿ ಸುದ್ದಿ ಬಂದಾಗ ಕೂಡಲೇ ಗಮನಿಸಬೇಕು. ಜನರಿಗೆ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ವಿಶ್ವಾಸ ಹಾಳಾಗಬಾರದು. ಸರ್ಕಾರಿ ಆಸ್ಪತ್ರೆಯಲ್ಲಿ ಇರೋ ಸೌಲಭ್ಯ ಎಲ್ಲಿಯೂ ಇಲ್ಲ. ಇದು ಜನರಿಗೆ ಉಪಯೋಗ ಆಗಬೇಕು ಎಂದು ಗರಂ ಆದರು. ಇದೇ ವೇಳೆ ಕೆಡಿಪಿ ಸಭೆಗೆ ಬಾರದ ನಗರಸಭೆ ಆಯುಕ್ತರ ವಿರುದ್ಧ ಸಚಿವರು ಗರಂ ಆದರು. ನಗರಸಭೆ ಆಯುಕ್ತರಾಗಿ ಪ್ರಭಾರಿ ಜವಾಬ್ದಾರಿ ಹೊಂದಿರುವ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ರಮೇಶ್ ಹುಡಾ ಸಭೆ ಇದೆ ಎಂದು ಬೆಂಗಳೂರಿಗೆ ಹೋಗಿದ್ದಾರೆ ಎಂದು ನಗರಸಭೆ ಇಂಜಿನಿಯರ್ ಮಾಹಿತಿ ನೀಡಿದರು. ಇದನ್ನು ಕೇಳಿ ಸಿಟ್ಟಾದ ಸಚಿವರು ಅವರಿಗೆ ಕೆಡಿಪಿ ಸಭೆ ಮುಖ್ಯವೋ ಅವರ ಸಭೆ ಮುಖ್ಯವೋ, ಕೂಡಲೇ ಅವರನ್ನ ಸಭೆಗೆ ಬರಲು ಹೇಳಿ ಎಂದು ಎಚ್ಚರಿಕೆ ನೀಡಿದರು. ಸರ್ಕಾರಿ ಶಾಲೆಗಳ ಅವ್ಯವಸ್ಥೆ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಯಿತು. ಸರ್ಕಾರಿ ಶಾಲೆಗಳಲ್ಲಿ ಮೂಲ ಸೌಲಭ್ಯ ಸಿಗಬೇಕು. ಕೆಲ ಶಾಲೆಗಳ ಕಟ್ಟಡ ಶಿಥಿಲವಾಗಿ ಕೂರಲು ಭಯಪಡುವ ಸ್ಥಿತಿ ಇದೆ. ಹೀಗಾದ್ರೆ ಪೋಷಕರು ಮಕ್ಕಳು ಭಯಪಡುವ ವಾತಾವರಣ ನಿರ್ಮಾಣ ಆಗಲಿದೆ. ಹಾಗಾಗಿ ಆದ್ಯತೆ ಮೇಲೆ ಕಟ್ಟಡ ದುರಸ್ತಿ ಮಾಡಿ ಎಂದು ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದರು. ಹಾಗೆಯೇ ಕುಡಿಯುವ ನೀರು, ಶೌಚಾಲಯ ಸ್ವಚ್ಛತೆ ಬಗ್ಗೆಯೂ ಗಮನ ಹರಿಸಬೇಕು. ಮುಂದಿನ ಬಾರಿ ಸಭೆ ಮಾಡಿದಾಗ ಈ ಬಗ್ಗೆ ನಾನೇ ಪ್ರತ್ಯೇಕವಾಗಿ ಕೇಳುವೆ. ಶಾಲೆಗಳ ಪರಿಸ್ಥಿತಿ ಸುಧಾರಿಸಬೇಕು ಎಂದು ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ವಾರ್ನಿಂಗ್ ಮಾಡಿದರು. ನಾವು ನೋಡಿ, ಈಗ ನಾನು ಹೇಳಿದ್ರೆ ಸರ್ಕಾರ ಬೆಂಬಲ ಕೊಡ್ತು ಅಂತ ಹೇಳಿ ಆಗ್ತದೆ. ಆದರೆ ಯಾವುದೇ ಭಾಷೆ ಆಧಾರದ ಮೇಲೆ ಯಾರನ್ನೇ ದ್ವೇಷ ಮಾಡ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಈಗ ಕನ್ನಡಿಗರು ಮರಾಠಿಗರನ್ನು ದ್ವೇಷ ಮಾಡೋದು, ಮರಾಠಿಗರು ಕನ್ನಡಿಗರನ್ನು ದ್ವೇಷ ಮಾಡ್ತಕ್ಕಂಥ ಪ್ರಕ್ರಿಯೆ ಕೆಲವು ಕಿಡಿಗೇಡಿಗಳಿಂದ ನಡೆದಿದೆ. ಇಲ್ಲೂ ನಡೆದಿದೆ, ಅಲ್ಲೂ ನಡೆದಿದೆ. ಅದಕ್ಕೋಸ್ಕರ ನಾವು ಆ ಪ್ರಕ್ರಿಯೆಗಳು, ಈ ಥರ ಕಿಡಿಗೇಡಿಗಳು ಮಾಡ್ತಕ್ಕಂಥ ಅವಾಂತರದಿಂದ ಜನಸಾಮಾನ್ಯರಿಗೆ ತೊಂದರೆ ಆಗ್ತದೆ. ಕನ್ನಡಿಗರಿರ್ಬೋದು, ಮರಾಠಿಗರಿರ್ಬೋದು, ಅದನ್ನು ನಾವು ಯಾರು ಒಪ್ತಕ್ಕಂಥದ್ದಲ್ಲ. ಆ ವಿಚಾರದಲ್ಲಿ ನಾವು ನಮ್ಮ ಸರ್ಕಾರ ಈಗಾಗಲೇ ಅವರು ಮಹಾರಾಷ್ಟ್ರ ಸರ್ಕಾರದ ಹಿರಿಯ ಅಧಿಕಾರಿಗಳ ಜೊತೆಯಲ್ಲಿ ನಮ್ಮ ಮುಖ್ಯ ಕಾರ್ಯದರ್ಶಿಗಳು ಕೂಡ ನನ್ನ ಸಮಕ್ಷಮದಲ್ಲಿ ಅವರು ಕೂಡ ಮಾತಾಡಿದ್ದಾರೆ. ಮುಖ್ಯಮಂತ್ರಿಗಳು ಕೂಡ ಅಲ್ಲಿನ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ. ಆದಷ್ಟು ಜಾಗ್ರತೆ, ಅದು ಬಗೆಹರಿಯುತ್ತೆ. ಏನು ನಡೀತಾ ಇದೆ ಅವರ ಅಭಿಪ್ರಾಯ ಅವ್ರು ಹೇಳ್ತಾರೆ, ನಡೀರಿ. ಈಗ ಅರಸಕೆರೆ ಶಾಸಕ ಶಿವಲಿಂಗೇಗೌಡ ಮಾತನಾಡಿ, ಇತರೆ ಯಾವುದೇ ಕೆಲಸ ಮಾಡಲಾಗದಿದ್ದರೂ ಪರವಾಗಿಲ್ಲ, ಮೊದಲು ಶಾಲೆ ದುರಸ್ತಿ ಮಾಡಿಸಿ. ಬಾಗೇಶ್ಪುರದಲ್ಲಿ ಸಂಪೂರ್ಣ ಹಾಳಾಗಿರುವ ಶಾಲಾ ಕಟ್ಟಡ ಓಪನ್ ಇದೆ. ನಮ್ಮ ತಾಲೂಕಿನಲ್ಲಿ 250 ಶಾಲಾ ಕಟ್ಟಡ ತೆರವು ಮಾಡಬೇಕು. ಕಟ್ಟಡ ಕೊರತೆ ಇದ್ದರೆ ಇರುವ ಕಟ್ಟಡದಲ್ಲೇ ಪಾಠ ಮಾಡಿ ಎಂದರು. ಜಿಲ್ಲಾ ಪಂಚಾಯಿತಿ ಸಿಇಒ, ತಾಲೂಕು ಪಂಚಾಯಿತಿ ಇಒ, ಬಿಇಒ, ಡಿಸಿಪಿಐ, ಎಇಇ ನೇತೃತ್ವದಲ್ಲಿ ಸಮಿತಿ ರಚನೆ ಮಾಡಿ ಸರ್ಕಾರಿ ಶಾಲೆಗಳ ಕಟ್ಟಡ ಸಮಸ್ಯೆ ಬಗ್ಗೆ ಬಂದಿರುವ ದೂರುಗಳನ್ನು ಪರಿಶೀಲನೆ ನಡೆಸಬೇಕು. ಸ್ಥಳ ಪರಿಶೀಲನೆ ನಡೆಸಿ ಅಲ್ಲೇ ನಿರ್ಧಾರ ಮಾಡಬೇಕು. ರಿಪೇರಿ ಮಾಡಬಹುದಾ ಅಥವಾ ಇಲ್ಲವೇ ಎಂದು ತೀರ್ಮಾನಿಸಿ ತೆರವು ಮಾಡುವುದಿದ್ದರೆ ತುರ್ತು ಕ್ರಮಕ್ಕೆ ಮುಂದಾಗಿ ಎಂದು ಸೂಚಿಸಿದರು. ಸರ್ಕಾರಿ ಶಾಲೆಗೆ ಯಾಕೆ ಈ ಮೋಸ, ಈ ವಂಚನೆ? ಎಷ್ಟು ದಿವಸ ಅಂತ ಇಟ್ಟಾಕಿ ಕುತ್ಕೊಳ್ಳೋದು? ಎಷ್ಟು ರಿಯಾಲಿಟಿ ವರದಿ ಕೊಡಿ. ನಿಮ್ಮ ಮೇಷ್ಟ್ರು ಅಲ್ಲಿ ಹತ್ರ ಊರಿರುತ್ತೆ, ಆ ಊರಿದ್ದಾಗ ಅಲ್ಲಿಂದ ನಾನು ಟ್ರಾನ್ಸ್ಫರ್ ಆಗೋದು, ಲೀವ್ ಶಿಫ್ಟ್ ಆಗುತ್ತೆ ಅಂತ ಹೇಳಿ ಯಾರೋ 3 ಜನ ಸುಳ್ಳು ಅಟೆಂಡೆನ್ಸ್ ಬರ್ಕೊಂಡು ಇದು ಮಾಡತ್ತ. 3 ಜನ ಸುಳ್ಳು ಅಟೆಂಡೆನ್ಸ್ ಹಾಕಿಡೋದು. ಅಷ್ಟು ಮಕ್ಕಳಿದ್ರೆ 2 ಜನ ಇರ್ಬೋದು ಅಂತೇಳಿ ಆ 2 ಜನ ಇಟ್ಕೊಳ್ಳೋದು. ಎಲ್ಲ ಸ್ಕೂಲಲ್ಲೂ ಎಲ್ಲ ಇದರಲ್ಲೂ ನೋಡಿ ಪಾರದರ್ಶಕವಾಗಿ ಒಂದು ಕಮಿಟಿ ಮಾಡಿ, ನೀನು ಒಂದು ಅಧ್ಯಕ್ಷತೆ ಮಾಡಿ, ಆ ಕಂಪ್ಲೀಟ್ ಹಾಸನ ಜಿಲ್ಲೆಯಲ್ಲಿ ಎಷ್ಟು ಸ್ಕೂಲ್ ಇದಾವೆ, ಎಷ್ಟು ಮಕ್ಕಳಿದಾವೆ, ಎಷ್ಟು ಜನ ರಿಯಾಲಿಟಿ ಕಲ್ಲ ಸ್ಕೂಲಿಗೆ ಬರ್ತಾರೆ, ಎಷ್ಟು ಜನ ಓದ್ತಾ ಇದಾರೆ, ಅಲ್ಲಿ ಎಲ್ಲರೂ ರಿಯಾಲಿಟಿ ತರ್ಸೋಣ. ಸುಮ್ಮನೆ ಇದೊಂದು ಕ್ಷೇತ್ರದಲ್ಲಿ ಬಹಳ ಎಲ್ಲ ವ್ಯಾಮೋಹ, ಎಲ್ಲ ಇಂಗ್ಲಿಷ್ ಮೀಡಿಯಂ ಕಡೆ ವ್ಯಾಮೋಹ ಹೆಚ್ಚಾಗಿ ಪ್ರತಿ ಒಂದು ಊರಲ್ಲಿ 20-20 ವ್ಯಾನ್ ಹೋಗ್ತಾರೆ. ಅರಸೀಕೆರೆಗೆ ಎಲ್ಲೆಲ್ಲಿ ಚಂದಾಪಟ್ಟಣಕ್ಕೆ ಎಲ್ಲೆಲ್ಲಿ ಅಲ್ಲಿ ತಗೊಂಡೋಗ್ತಾರೆ ಹುಡುಗರು. ಬೆಳಿಗ್ಗೆ ಎದ್ದು 8 ಗಂಟೆಯಿಂದ 9 ಗಂಟೆವರೆಗೂ ಸ್ವಾಲಂಬಿತವೆಲ್ಲ ಊರು. ಈಗ ಏನಾದ್ರು ಮಾಡಿ ಅದನ್ನು ಕಂಡಿಡಿರಿ. ಸುಮ್ಮನೆ 2 ಜನ 3 ಜನ 4 ಜನ 5 ಜನ ಕಸುನಳ್ಳಿ ನಾನು ಹೋಗಿದ್ರೆ ಅಲ್ಲಿ 12 ಮಕ್ಕಳಿದಾವೆ, 2 ಟೀಚರ್ ಇದ್ದಾರೆ. ಸಭೆಯಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಶಾಸಕರಾದ ಕೆಎಂ ಶಿವಲಿಂಗೇಗೌಡ, ಸಿಎನ್ ಬಾಲಕೃಷ್ಣ, ಎಚ್ಪಿ ಸ್ವರೂಪ್ ಪ್ರಕಾಶ್, ಜಿಲ್ಲಾಧಿಕಾರಿ ಸತ್ಯಭಾಮ, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ರಾಜ್ಯಾಧ್ಯಕ್ಷ ಎಚ್ಎಂ ರೇವಣ್ಣ ಮೊದಲಾದವರು ಭಾಗಿಯಾಗಿದ್ದರು.